ಮಾತಿರಕ್ಕೆ ನಮಸ್ಕಾರ. ಎರಡು ಮೈ ಅನ್ಸುತ್ತೆ ಈ ಕಾಂಟೆಂಟ್ ಕ್ರಿಯೇಟರ್ ಲಕ್ಕಕ್ಕೆ ಹೇಗೆ ಮಾಡ್ಕೊಡ್ ಸಹನ ಆಲ್ಮೋಸ್ಟ್ 50 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಲೇಟಾಗಿ ಅಂದರೆ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಿಲ್ಲ, ಕಂಟೆಂಟ್ ಬಂದರೆ ಫಾಲೋ ಮಾಡ್ತೇನೆ. ಬಂದು ಕೂತ್ಕೊಂಡು ನಾನು ಉಡುಪಿಯಲ್ಲಿದ್ದು ಇದ್ರು ನನ್ನ ಊರು ರಾಯಚೂರು. ನಿಮ್ಮ ಡೋರಾಕಿ ಸರ್ ಡೋರಾಕಿ ಅವನನ್ನು ಹೋಗ್ಲಿಕ್ಕೆ ಬಿಡಲ್ಲ. ಹೊಸಪೇಟೆದ್ದು ಸಮುದ್ರ ನೋಡ್ಲಿಲ್ವಾ ಅಂತಲ್ಲ? ಹೊಸಪೇಟೆಯಲ್ಲಿ ಸಮುದ್ರ ಉಂಟಾ? ರಕ್ಷಿತ್ ಶೆಟ್ಟಿದು ಇದ್ರಲ್ಲಿ ಬರ್ತದೆ ಸಪ್ತಸಾಗರದಲ್ಲಿ. ಹೌದು, ನೀ ಸಮುದ್ರ ನೀನು ಅಂತ. ಆ ರೀತಿ ಇದರಲ್ಲಿ ಕಂಡಿ ಸ್ವಲ್ಪ ಓಪನ್ ಇದ್ದದ್ರಿಂದ ಕಿವಿಗೆ ಗಾಳಿ ಹೋಗಿ ಚಳಿ ಕೆಬಿಗೆ ಸಾನ ಮೇಡಮ್ ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಹಾಯ್ ಫ್ರೆಂಡ್ಸ್. ಕನ್ನಡದ ತುಳುವ ಎಂಟದ ಒಂದು ಪಲ್ಲೆ ನೀವು ಭಾಷೆ ಪಾತ್ರ ನಾವು ಭಾಷೆ ಪಾತ್ರ ನಮ್ಮನ್ನ ಬ್ಲಾಗ್ ಗುಡಂಚ ಮತ್ತು ದಾಲ ರಿಸ್ಟ್ರಿಕ್ಷನ್ಸ್ ಇಜ್ಜಿ. ನಾವೀಗ ಹೊಸಪೇಟೆಗೆ ಹೋಗ್ತಿದ್ದೇವೆ, ಶ್ರೀ ಮನೆಗೆ ಹೋಗ್ತಿದ್ದೇವೆ. ಕೋಲಂ ಅಂತ ಈಗ ನಮಗೆ ಇಲ್ಲಿ ಸೈಡಲ್ಲಿದ್ದ ಪ್ಯಾಸೆಂಜರ್ ಇಷ್ಟ ಆಗಲಿಲ್ಲ ಅಂತ ಆದರೆ ಈ ರೀತಿ ಕವರ್ ಹಾಕ್ಕೊಂಡು ಮಲ್ಕೊಂಡ್ರೆ ಆಯಿತು. ಆಮೇಲೆ ಅವ್ರ ಹತ್ರ ಹೋಗಬೇಕು ಅಂತ ಅನ್ಸಿದ್ರೆ ಹಾಯ್ ಹಾಯ್ ಮಂಜು. ನಮ್ಮ ಮಂಜುಳ ಅವರು ನನಗೆ ಬ್ಲಾಗ್ ಮಾಡಲಿಕ್ಕೋಸ್ಕರ ಅಂತ ಸೆಲ್ಫಿ ಸ್ಟಿಕ್ನ ಹಿಡ್ಕೊಂಡಿದ್ದಾರೆ. ತುಂಬ ಒಂದು ನೆನಪು ಶಕ್ತಿಯಿಂದ ಇದ್ದ ಎಲ್ಲ ಪವರನ್ನು ಯೂಸ್ ಮಾಡಿಕೊಂಡು ನೆನಪು ಮಾಡಿಕೊಂಡು ಸೆಲ್ಫಿ ಸ್ಟಿಕ್ಕನ್ನು ಬ್ಯಾಗಲ್ಲಿ ಹಾಕಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಆ ಬ್ಯಾಗನ್ನು ಡಿಕ್ಕಿಯಲ್ಲಿ ಹಾಕಿದ್ದಾರೆ. ಅದೇ ಆಗ್ತಿರ್ತದ ಒಮ್ಮೊಮ್ಮೆ ಹಾಗೆಲ್ಲ, ಒಮ್ಮೊಮ್ಮೆ ಹಾಕಿದ್ರೆ ಎಂತ ಮಾಡೋದು. ಅದಕ್ಕೆ ಒಂಥರ ಈ ಪ್ರತಿಭೆಗಳನ್ನೆಲ್ಲ ತುಂಬ ಹೊತ್ತು ಈಗ ಹೊರಗಡೆ ಓಡಾಡಲಿಕ್ಕೆ ಬಿಡಬಹುದು. ಲೈವಲ್ಲಿ ಮಾಡಿ ನೀನು ನಿದ್ದೆ ಕಣ್ಣಲ್ಲೇ ಇದ್ದಲ್ಲ. ಇವು ಬಾ ಹಗ್ ಮಾಡ್ಕೊಂಡು ಹಾಯ್. ಇಲ್ಲ ಇಲ್ಲ ಅಲ್ಲಿ ಒಳಗಡೆ ಇದ್ದೆ. ಹಾಯ್ ಗುಡ್ ಮಾರ್ನಿಂಗ್. ಇಲ್ಲಿದ್ದ ಚಳಿ ಇತ್ತು. ಟೈಮ್ 5:08 ಆಗಿದೆ. 5:08 ಬಸ್ಸಲ್ಲಿ 4:45 ಅಂದ. ನಾನು ನಿದ್ದೆಯಲ್ಲಿ ಎಂತ ಮಾತಾಡಿದೆ ಅಂತ ಎಂತ ನೆನಪಿಲ್ಲ ಹುಡುಗಿಗೆ. ನಿನ್ನದು ಕ್ಯಾಮರಾ ಆನ್ ಆಗುವಾಗ ನಾವು ಇಲ್ಲಿರ್ತೇವೆ. ಇಲ್ಲಿ ಆಂಟಿ ಹೇಗಿದ್ದೀವಿ? ಅಲ್ಲಿಗೆ ಪ್ರಾಪರ್ ಹಗ್ ಹೆಂಗೆ ಹಗ್ಗರ ಬರಾಗ ನಾವು ಮೊನ್ನೆ ಅಷ್ಟೇ ಸಿಕ್ಕಿದಲ್ಲಗೆ ಅಲ್ಲ. ಆಮೇಲೆ ನಂಗೆ ನೆನಪಾಯ್ತು ನಾವು ಮೊನ್ನೆ ಸಿಕ್ಕಿದಂತ ಸಿಗ್ಲಿಲ್ಲ ಅಂತ. ಸೌರು ಬೈ ಬೈ ಬೈ. ನಾನು ಹೊರಗೆ ಹೋಗುವೆ. ನಾನು ಬೆಳಗ್ಗೆ ಬೇಗ ಎದ್ದು ಏನು ಕೆಲಸ ಇಲ್ಲದ ಕಾರಣ ಕೊಡೆ ಒದ್ದಾಗಿತ್ತು, ಅದನ್ನು ಹಿಡ್ಕೊಂಡು ಒಣಗಿಸ್ತಾ ಕೂತ್ಕೊಂಡು ಈಗ ನಿದ್ದೆ ಬರ್ತಿಲ್ಲ. ನೀವಿಬ್ರಾದ್ರೂ ಸರಿ ನಿದ್ದೆ ಮಾಡಿದ್ದೀರಾ? ಅವಳು ಮಾಡಲಿ ನಿಮ್ಮ ನಿದ್ದೆ ಮಾಡಲಿ ಜೈ ಜನ ಬಸ್ ಇಡವೆ ಬಂದದ ಇರುವ ಸಾಲ ಪಂಡಿರ 2 ಕಾಲ ಆಪರೇಷನ್ ಆಗಿದೆ. 2 ಕಾಲ ಆಪರೇಷನ್ ಆಗಿದೆ. ಕಾಲಲ್ಲಿ ಬಂದು ಕೂತ್ಕೊಂಡು ನಾನು ಉಡುಪಿಯಲ್ಲಿದ್ದು ಇದ್ರು ನನ್ನ ಊರು ರಾಯಚೂರು. ನಿಮ್ಮ ಡೋರಾಕಿ ಸರ್ ಡೋರಾಕಿ ಅವನನ್ನು ಹೋಗ್ಲಿಕ್ಕೆ ಬಿಡಲ್ಲ. ಹಲೋ ಹಾಯ್ ಮಾತಿರಕ್ಕೆ ನಮಸ್ಕಾರ. ನಾನು ಹೊಸಪೇಟೆ. ಹಾಗೂ ಇದು ನಿಮ್ಮ ಇವತ್ತಿನ ಮೊದಲ ಕಾರ್ಯಕ್ರಮ ಏನಂದ್ರೆ ನಮ್ದೊಂದು ಹೊಸ ಮೈಕ್ ಬಂದಿದೆ. ಹೀಗೆ ಅನ್ಬಾಕ್ಸಿಂಗ್ ಆಲ್ರೆಡಿ ಆಗಿದೆ. ಟೆಸ್ಟಿಂಗ್ ಟೆಸ್ಟ್ ಮಾಡಿ ನೋಡ್ತೀವಿ.
ಮಾಡ್ತಿದ್ದೇವೆ. ಈಗ ನಾರ್ಮಲ್ ವಾಯ್ಸಿಗೂ ಇದು ಇದು ಮೈಕ್ ಆಯ್ತು. ಎರಡು ಮೈಕ್ ಬಂದಿದೆ. ಈ ಕಾಂಟೆಂಟ್ ಕ್ರಿಯೇಟರ್ ಲೆಕ್ಕದಲ್ಲಿ ಹೇಗೆ ನೋಡ್ಕೊಡ್ಸ ನಾನು 2 ಮೈಕ್ ಬಂದಿದೆ. ಸೊ ನೀವು ಒಬ್ಬರೇ ಬ್ಲಾಗ್ ಮಾಡೋದಾದ್ರೆ ಒಂದನ್ನು ಯೂಸ್ ಮಾಡೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನಾದರೂ ಹೋಗ್ತಿದ್ದೀರಾ ಅಲ್ಲಿ ಬ್ಲಾಗ್ ಮಾಡಬೇಕಂತಾದ್ರೆ ನೀವು 2 ಯೂಸ್ ಮಾಡ್ಕೊಡ್ಬೋದು. ಹಾಗೆ ಇದರಲ್ಲಿ ಸಾಫ್ಟ್ ಉಂಟು ತುಂಬ. ಈಗ ಮೈಕ್ ಯೂಸ್ ಮಾಡದೆ ವಿಡಿಯೋ ಆಗ್ತದೆ. ಜಸ್ಟ್ ವಾಯ್ಸ್ ಕ್ವಾಲಿಟಿ ಟೆಸ್ಟ್. ಈಗ ಇನ್ನು ಕನೆಕ್ಟ್ ಮಾಡಿ ನಮ್ಮ ಅಲ್ಲ, ಇದನ್ನು ಸ್ವಲ್ಪ ಕ್ಲೋಸಪ್ ಅಲ್ಲಿ ಸಹ ಹೇಗೆ ಕೇಳ್ತದೆ ಅಂತ ನೋಡ್ಬೇಕಾ. ಶಭಾಷ್. ಕೈಯಲ್ಲಿ ಸೊ ಪ್ರೌಡ್ ಆಫ್ ಯು. ವಿಡಿಯೋ ಆನ್ ಆಫ್ ಮಾಡಲಿಕ್ಕೆ ನಮ್ಮ ಹತ್ರ ಜನ ಉಂಟು ಇಲ್ಲಿ. ಹಲೋ ಹಲೋ ಹಲೋ. ಈಗ ನಾವು ಮೈಕ್ ಯೂಸ್ ಮಾಡಿ ಮಾತಾಡ್ತಿದ್ದೇವೆ. ಹೊಸ ಮೈಕ್. ಇದು ಕ್ಲಿಪ್ ಮತ್ತೆ ಹಾಕ್ತೇವೆ ನಾವು ವಿದೌಟ್ ಮತ್ತೆ ವಿತ್ ಮೈಕ್. ಹೇಗೆ ಕೇಳ್ತಾ ಇದೆ ಅಂತ ಕಮೆಂಟ್ ಮಾಡಿ. ಆಲ್ ಮೈ ಸಬ್ಸ್ಕ್ರೈಬರ್ಸ್, ಆಲ್ ಮೈ 3 ಅಲ್ಲ 5+ ಆಲ್ಮೋಸ್ಟ್ 50 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಲೇಟಾಗಿ ಅಂದರೆ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಿಲ್ಲ. ಕಂಟೆಂಟ್ ಬಂದರೆ ಫಾಲೋ ಮಾಡ್ತೇವೆ. ಕಂಟೆಂಟ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿದ್ದೇವೆ, ನೋಟಿಫಿಕೇಶನ್ಸ್ ಆನ್ ಇದೆ. ಆದರೆ ಚಾನಲಲ್ಲಿ ಏನು ಕಾಂಟೆಂಟ್ ಬರ್ತಿಲ್ಲ ಅಂದರೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಚಾನಲಲ್ಲಿ ಕಾಂಟೆಂಟ್ ಬರಬೇಕಾದ್ರೆ ನೀವೆಲ್ಲ ಸಿಗಬೇಕು. ನೀವು ಸಿಗದೇ ಇದ್ರೆ ಕಾಂಟೆಂಟ್ ಬರುವುದಿಲ್ಲ. ಚಾನಲ್ ಇಸ್ ಡಿಪೆಂಡೆಂಟ್ ಆನ್ ಅಸ್. ಎಸ್, ಅಬ್ಸಲ್ಯೂಟ್ಲಿ. ಈಗ 3 ಡೇಸಲ್ಲಿ ನಿಮಗೆ ಸಿಗ್ತದೆ, ಎಲ್ಲ ಸಿಗ್ತದೆ. ನಾವೇನು ಮಾಡ್ತೇವೆ, ಎಲ್ಲಿಗೆ ಹೋಗ್ತೇವೆ, ಏನೆಲ್ಲ ಮಾಡ್ತೇವೆ ಅಂತ ಈಗಲೇ ಹೇಳೋದಿಲ್ಲ. ಅದನ್ನು ಸರ್ಪ್ರೈಸ್ ಆಗಿ ಈಗಲೇ ಹೇಳಿದರೆ ಮತ್ತೆ ನೋಡಲಿಕ್ಕೆ ಇರ್ತದೆ. ಅದಕ್ಕೆ ನೀವೇ ನೋಡಿ. ಜಸ್ಟ್ ಈಗ ಏನು ಇನ್ಫಾರ್ಮೇಷನ್ ಕೊಡೋದಂದರೆ ನಾವು ನಮ್ಮ ಒಂದು ಡೋರೆಮಾನ್ ಶ್ರೀ ಮನೆಗೆ ಬಂದಿದ್ದೇವೆ. ಕರೆಕ್ಟ್, ಡೋರೆಮಾನ್ ಶ್ರೀ ಮನೆಗೆ ಬಂದಿದೆ. ಅವಳೀಗ ಭಯಂಕರ ಕಿಚನಲ್ಲಿ ಅವಳೇನೋ ಮಾಡ್ತಿದ್ದಾಳೆ. ಯೂಶ್ವಲಿ ನಾವು ಅವಳು ಹೀಗೆಲ್ಲ ಮಾಡೋದನ್ನು ಯಾವತ್ತೂ ನೋಡಲಿಲ್ಲ. ಶ್ರೀ ಟೊಮೆಟೊ ಜರ್ನಿ ಖುಷಿ ಆಯ್ತು. ಅಲ್ಲಿ ಮಲಗಿದವರಿಗೆ ಇಲ್ಲಿ ಎಚ್ಚರ ಆದದ್ದು. ಅದೇ ಖುಷಿ, ಮತ್ತೆಂತಲ್ಲ. ಜರ್ನಿ ಅಂದ್ರೆ ಅದೇ ನಿದ್ದೆ ಮಾಡಿದ್ದೆ ಜರ್ನಿ. ಇಲ್ಲ, ಏನಾದ್ರೂ ನೋಡಿದ್ಯಾ ನೀನು? ಹೊಸಪೇಟೆದ್ದು ಸಮುದ್ರ ನೋಡಿದ್ಯಾ? ಹೊಸಪೇಟೆದ್ದು ಸಮುದ್ರವ ಅದು ನೋಡ್ಲಿಕ್ಕೆ ಕಾಣಲಿಲ್ಲ, ಅದು ಕತ್ತಲಿತ್ತಲ್ಲ ಫುಲ್ಲು. ನೀನು ಟನಲ್ ಸಹ ನೋಡ್ಲಿಲ್ವಾ? ಟನಲ್ ಜುಯಿ ಅಂತ ಬರುವಾಗ ಫೀಲ್ ಆಯ್ತು. ಫೀಲ್ ಅಂತ ಆಗುದಾ? ಯಾಕಂದ್ರೆ ನಾನಿದ್ದೆ ಅಲ್ಲಿದ್ದೆ ಅದಕ್ಕೆ. ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಹನಾ. ನಾನಿವತ್ತು ಬಂದಿದ್ದೇನೆ ಹೊಸಪೇಟೆಗೆ. ಯಾಕೆ ಬಂದಿದ್ದೇವೆ, ಏನು ಮಾಡ್ತೇವೆ ಅದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ಹೇಳ್ತೇವೆ. ಸೊ ಇವತ್ತು ನಮ್ಮ ಜೊತೆಗೆ ಫಸ್ಟ್ ಇದ್ದಾರೆ ಮಂಜುಳಾ ಪ್ರಭು ಅವರು. ಮೈಕ್ ಹಿಡ್ಕೊಂಡು ಬನ್ನಿ ಪ್ಲೀಸ್. ಸೊ ಫ್ರೆಂಡ್ಸ್ ಹೇಳಿ. ಸೊ ಮಂಜುಳಾ ಅವರೇ, ಹೇಗೆ ಅನಿಸ್ತಿದೆ ನಿಮಗೆ? ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಹೊಸಪೇಟೆಗೆ ಬಂದು ಒಂಥರ ಡಿಫ್ರೆಂಟ್ ಫೀಲಿಂಗ್. ಒಳ್ಳೆ ಹೊಸಪೇಟೆಯಲ್ಲಿ ಇದು ಆಕ್ಸಿಜನ್ ಬೇರೆ ಥರ ಅನಿಸ್ತಾ ಇದೆ ಅವರಿಗೆ. ಅದಕ್ಕೆ ಮತ್ತೆ ಮತ್ತೆ ತಿರುಗಿ ನೋಡ್ತಾ ಇದ್ದಾರೆ. ಹೊಸ ಪ್ಲೇಸ್ ಅಲ್ಲ, ಹೊಸ ಪ್ಲೇಸ್ ಡಿಫ್ರೆಂಟ್ ಆಗಿ ಚಳಿ ಗಮ್ಮತ್ ಚಳಿಯಲ್ಲಿ ನಡುಕ್ತಿದ್ದಾರೆ. ನೀವು ಅದನ್ನು ಮಾತಾಡುವಾಗಲೂ ಫೀಲ್ ಮಾಡ್ಬೋದು. ಮತ್ತೆ ಪ್ರಯಾಣ ಎಲ್ಲ ಹೇಗಿತ್ತು ಬಸ್ಸಲ್ಲಿ? ಪ್ರಯಾಣ ನಿದ್ದೆ ಎಲ್ಲಿಂದು, ಪ್ರಯಾಣ ಎಲ್ಲ ಗಮ್ಮತ್ತು. ನೀವು ಕೂಡ ಹೊಸಪೇಟೆದ್ದು ಸಮುದ್ರ ನೋಡ್ಲಿಲ್ವಾ ಅಂತಲ್ಲ? ಹೊಸಪೇಟೆಯಲ್ಲಿ ಸಮುದ್ರ ಉಂಟಾ? ಅದೆಲ್ಲ ಗೊತ್ತಿಲ್ಲ ನಮಗೆ. ಎಂತ ಒಳ್ಳೆ ಖುಷಿ ಆಯ್ತಂದ್ರೆ ಆ ಸೌಂಡ್ ಸಮುದ್ರದ್ದು ಕೇಳಿ ಫುಲ್ ಎಂಜಾಯ್. ಎಂತ ಇವರು ರಕ್ಷಿತ್ ಶೆಟ್ಟಿದು ಇದ್ರಲ್ಲಿ ಬರ್ತದೆ ಸಪ್ತಸಾಗರದಲ್ಲಿ. ಹೌದು, ನೀ ಸಮುದ್ರ ನೀನು ಅಂತ. ಆ ರೀತಿ ಇವರು ಒಬ್ರಿಗೊಬ್ರು ಕನ್ಸಲ್ಲೇ ಹೇಳ್ಕೊಂಡು ಬಂದ್ರು. ಏನು ನೋಡ್ಲಿಲ್ಲ. ಆಯ್ತು, ಇದೆ ಉದಾರ ಮುಂದಿನ. ಸೊ ನೆಕ್ಸ್ಟ್ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಒಂದು ಶಿಲ್ಪ ಪೂಜಾರಿ ಅವರು. ಇವರು ಕೂಡ ಒಂದು ಉಡುಪಿಯವರಾದ್ರು ಅಲ್ಲ, ಕಾರ್ಕಳ ಬೈಲೂರಿನವರಾದ್ರು. ಇವತ್ತು ಬಂದದ್ದು ಬೆಂಗಳೂರಿಂದ. ಮಂಜುಳಾ ಮತ್ತು ಶಿಲ್ಪ ಒಟ್ಟಿಗೆ ಬಂದಿದ್ದಾರೆ. ನೋಡುವ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳುವ. ಹೇಳಿ. ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆದಿತ್ತು. ಮಧ್ಯದಲ್ಲಿ ಕಂಡಿ ಸ್ವಲ್ಪ ಓಪನ್ ಇದ್ದದ್ರಿಂದ ಕಿವಿಗೆ ಗಾಳಿ ಹೋಗಿ ಕಿವಿಗೆ ಗಾಳಿ ಹೋಗಿ ಸ್ವಲ್ಪ ಚಳಿ ಜಾಸ್ತಿ ಆಗಿದ್ದರಿಂದ ಮತ್ತೆ ಎದ್ದು ಕಂಡಿಯನ್ನು ಹಾಕಿ, ಓ ದೇವರೇ, ಕಿಟಕಿಯನ್ನು ಹಾಕಿ ಮತ್ತೆ ಮಲ್ಕೊಂಡ್ವಿ. ಅಲ್ಲಿ ಮಲ್ಕೊಂಡವರಿಗೆ ಎದ್ದದ್ದು ಇಲ್ಲಿ ನಿಮ್ಮ ಚಾನಲ್ನಲ್ಲಿರುವ 4 ಜನ ಸಬ್ಸ್ಕ್ರೈಬರ್ಸ್ ಇಟ್ಟಳು ಬರ್ತದೆ. ಅವರಿಗೆ ನಾನು ಹೀಗೆ ಮಾತಾಡೋದು ಅಂತ ಗೊತ್ತುಂಟು. ನಾನು ಅಂದರೆ ಬಹುಭಾಷಾ ಫ್ರೆಂಡ್ಸ್, ನಾನು ಒಂದು ಈ ಸ್ಟೇಜ್ ಬಿಟ್ಟು ಸೈಡಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಅವರು ತುಂಬ ಮಾತಾಡ್ತಿದ್ದಾರೆ. ಇಂಟರ್ವ್ಯೂಗೆ ಕರೆದಾಗ ಮುಂದಿದ್ದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಅಂತ ಕೊಡಬೇಕು, ಗೊತ್ತಾಯ್ತಾ? ಮುಂದಿದ್ದವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ಲಿಕ್ಕೆ ಇಲ್ಲ ಇವರಿಗೆ. ಬರೀ ಇವರೇ ಮಾತಾಡು. ಇದಕ್ಕೆಲ್ಲ ರಿಪೋರ್ಟರ್ ಆಗಲಿ ಆಗೋದಿಲ್ಲ. ರಿಪೋರ್ಟರ್ ಸಹನಾ ಅವರೇ, ಸಹನಾ ಮೇಡಮ್
ಮಂಜುಳಾ ಮತ್ತು ಶಿಲ್ಪಾ ಅವರಿಂದ ಒಂದು ಅಭಿನಯ ಗೀತೆ. ರಾಯರು ಬಂದರು ಬ್ಲೂಟೂತ್ ಕೊಟ್ಟು ಅಭಿನಯ ಗೀತೆ ಎಂತದು ಅಭಿನಯ ಗೀತೆ. ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಅಷ್ಟೇ ಬರುದು.